ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ಜೀವಿಸುವಂಥವರಾಗಿರಬಾರ್ದು. ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದಾನಲ್ಲ, ತನ್ನ ಸ್ವರೂಪದಲ್ಲಿ ನಮ್ಮ ಸೃಷ್ಟಿ ಮಾಡಿ ತನ್ನ ಸ್ವಭಾವದಲ್ಲಿ ನಾವು ಜೀವಿಸ್ಬೇಕಂತೇಳಿ ದೇವರು ಆಸೆ ಪಟ್ಟಿದ್ದಾನೆ. ಆದರೆ ನಾವು ಮನುಷ್ಯರಾಗಿ ಏನು ಮಾಡ್ತಿದ್ವಿ ಅಂದರೆ, ದೇವ್ರ ಸ್ವಭಾವನ ಬಿಟ್ಟು ನಮ್ಮ ಇಷ್ಟಾನುಸಾರವಾಗಿ ದೇವ್ರ ಸ್ವಭಾವಕ್ಕೆ ನಾವು ವಿರುದ್ಧವಾಗಿ ಜೀವಿಸುವಂಥವರಾಗಿ ಎಷ್ಟೋ ಮಂದಿ ಇದ್ದಾರೆ. ಎದಕ್ಕಂದರೆ ನೋಡ್ರಿ, ದೇವರು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥವನಲ್ಲ. ಅದಕ್ಕೆ ಪೌಲ್ ಕೂಡ ತಿಮೋತಿ ಪತ್ರಿಕೆಯಲ್ಲಿ 2ನೇ ತಿಮೋತಿ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಹೇಳುತ್ತಿದ್ದಾನೆ, ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನು. ನಾವು ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ಜೀವಿಸುವಂಥವರಾಗಿ ಇರ್ಬೋದು. ಕೆಟ್ಟ ಅಭ್ಯಾಸಗಳಿಗೆ ಬಾನಿಸುಗಳಾಗಿ ದೇವರ ವಾಕ್ಯಕ್ಕೆ ವಿರುದ್ಧರಾಗಿ ನಾವು ಜೀವಿಸ್ಬೋದು. ನಾವು ಅಪನಂಬಿಗಸ್ತರು. ಆದರೆ ದೇವರು ನಂಬಿಗಸ್ತನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಆತನು ಏನು ಮಾಡಲಾರನು. ತನ್ನ ಸಮಸ್ತ ಸೃಷ್ಟಿ ಮಾಡಿರುವಂಥ ದೇವರು ಎಲ್ಲದನ್ನು ಸೃಷ್ಟಿ ಮಾಡಿದಾನ. ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ, ಸಮಸ್ತವ ಆತನಿಗೆ ಸಾಧ್ಯವು. ಆದರೆ ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು, ಆತನು ನಂಬಿಗಸ್ತನು. ನಾವು ಕೂಡ ಆ ರೀತಿ ಜೀವಿಸ್ಬೇಕಂತೇಳಿ ದೇವ್ರು ಆಸೆ ಪಡ್ತಾನ. ನಾವು ಕೂಡ ಆ ರೀತಿ ನಂಬಿಗಸ್ತರಾಗಿ ಇರ್ಬೇಕಂತೇಳಿ ದೇವ್ರು ಆಸೆ ಪಡ್ತಾನ. ಅದಕ್ಕೆ ದೇವ್ರು ಹೇಳ್ತಾನ, ನಾನು ಪರಿಶುದ್ಧನಾಗಿದ್ದೀನಿ, ನೀವೂ ಪರಿಶುದ್ಧರಾಗಿ ಜೀವಿಸ್ರಿ. ಆತನು ಸ್ವಭಾವವಾಗಿ ಪರಿಶುದ್ಧನಾಗಿದ್ದಾನ. ನಮ್ಮನ್ನೇನ್ ಮಾಡಿದಾನ, ತನ್ನ ರಕ್ತಲಿದ್ದ ತೊಳೆದು ನಮ್ಮನ್ನು ಶುದ್ಧೀಕರಿಸಿ ಪರಿಶುದ್ಧರಾಗಿ ಮಾಡಿ ತನ್ನ ನಿತ್ಯ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯರಾಗಿ ಮಾಡಿದಾನ. ಈ ಉನ್ನತವಾದ ಕೃಪೆ ನಮಗೆ ಕೊಟ್ಟಿದ್ದಾನ. ಕೊಟ್ಟು ನಮಗೆ ಏನಂತ ಹೇಳ್ತಿದ್ದಾನ, ಕ್ರಿಸ್ತ ರೂಪದಲ್ಲಿ ನಾವು ಬರಬೇಕು. ಆ ಸ್ವಭಾವಕ್ಕೆ ನಾವು ಬರಬೇಕು. ಆ ಸ್ವಭಾವಕ್ಕೆ ಅನುಕೂಲವಾಗಿ ನಾವು ಜೀವಿಸುವಂಥವ್ರಾಗಿರ್ಬೇಕು, ಪರಿಶುದ್ಧರಾಗಿ ಜೀವಿಸುವಂಥವ್ರಾಗಿರ್ಬೇಕು. ಮತ್ತೆ ನಾವು ಹೆಂಗ್ ಜೀವಿಸ್ತಾ ಇದೀವಿ ಒಂದ್ಸರಿ ಆಲೋಚನೆ ಮಾಡ್ರಿ. ದೇವರ ಸ್ವಭಾವಕ್ಕೆ ಅನುಕೂಲವಾಗಿ ನಾವು ಜೀವಿಸ್ತಿದೀವ, ದೇವರ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ಜೀವಿಸ್ತಿದೀವ? ನಾವ್ ಹೆಂಗ ನಡ್ಕೊಳ್ತಿದೀವಿ ಅನ್ನೋದನ್ನ ಪರೀಕ್ಷಿಸ್ಕೋಬೇಕು. ನಾವು ದಿನ ಕ್ರಿಸ್ತ ರೂಪದಲ್ಲಿ ನಾವು ಬರುವಂತವ್ರಾಗಿರ್ಬೇಕು, ತನ್ನ ಸ್ವಭಾವದಲ್ಲಿ ಬರುವಂತವ್ರಾಗಿರ್ಬೇಕು. ದೇವ್ರನ್ನ ಕೇಳಬೇಕು, ದೇವ್ರ ಸಹಾಯ ಕೇಳಬೇಕು. ಅಪ್ಪ ತಂದೆ, ನನ್ನಲ್ಲಿ ಪಾಪ ಸ್ವಭಾವ ಐತೆ, ಈ ಪಾಪ ಸ್ವಭಾವ ನನ್ನಿಂದ ದೂರಪಡಿಸು. ಕ್ರಿಸ್ತ ಸ್ವಭಾವ ನನ್ನಲ್ಲಿ ಸ್ಥಿರಪಡಿಸು. ಆ ರೂಪದಲ್ಲಿ ನನ್ನ ತಗೊಂಬ, ನನ್ನ ತಿದ್ದಯ್ಯ, ನನ್ನ ಸರಿಪಡಿಸಯ್ಯ, ನನ್ನ ಕ್ರಿಸ್ತ ರೂಪದಲ್ಲಿ ನನ್ನನ್ನು ನಡೆಸಯ್ಯ, ಆ ರೀತಿ ನಾನು ಜೀವಿಸ್ಬೇಕಯ್ಯ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಕೇಳೋದಾದ್ರೆ ಖಚಿತವಾಗಿ ದೇವರು ನಮ್ಮ ಕೈ ಹಿಡಿದು ನಡೆಸ್ತಾನೆ. ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡ್ತಾನೆ. ಕ್ರಿಸ್ತ ರೂಪದಲ್ಲಿ ನಮ್ಮನ್ನು ನಡೆಸ್ತಾನೆ ದೇವರು. ಆಮೆನ್.